ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸಿಎಂ ಕುರ್ಚಿ ಕುಸ್ತಿ ಕೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಇದನ್ನ ಹೇಗೆ ಸರಿಪಡಿಸಿಕೊಳ್ಳೋದು ಅಂತ ಹೇಳಿ ಕೈಕಮಾಂಡ್ ನಾಯಕರು ತಿಣುಕಾಡ್ತಾ ಇದ್ದಾರೆ. ಇದು ಹೀಗಿರುವಾಗಲೇ ಸಿದ್ದರಾಮಯ್ಯ ಸಂಪುಟದ ಮತ್ತೊಂದು ವಿಕೆಟ್ ಪತನ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬಂದಿದ್ದು, ಈಗ ಆ ಆರೋಪಿತ ಮಂತ್ರಿ ಸದನದಲ್ಲೇ ಅದಕ್ಕೆ ಉತ್ತರವನ್ನ ನೀಡಿದ್ದಾರೆ. ಇಷ್ಟಕ್ಕೂ ಏನದು, ಅವರು ಹೇಳಿರೋದಾದ್ರೂ ಏನು? ವೀಕ್ಷಕರೇ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾವೇರಿ ಇರುವಂತಹ ಸಿಎಂ ಕುರ್ಚಿ ಕದನ ಸದ್ಯಕ್ಕೆ ತಣ್ಣಗಾಗುವಂತಹ ಲಕ್ಷಣಗಳೇ ಗೋಚರ ಆಗ್ತಾ ಇಲ್ಲ. ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಕೈಕಮಾಂಡ್ ನಾಯಕರು ಮಾರ್ಗೋಪಾಯಗಳನ್ನ ಹುಡುಕ್ತಾ ಇದ್ದಾರೆ. ಇದರ ಲಾಭವನ್ನ ಪಡೆಯೋದಕ್ಕೆ ಹಪ್ಪಹಪ್ಪಿಸ್ತಾ ಇರುವಂತಹ ಪ್ರತಿಪಕ್ಷ ಬಿಜೆಪಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಬಾಂಬ್ ಅನ್ನ ಹಾಕ್ತಿದೆ. ಯಾಕಂದ್ರೆ ಕಂದಾಯ ಮಂತ್ರಿಗೆ ಭೂಕಂಟಕ ಎದುರಾಗಿತ್ತು. ಸುವರ್ಣ ವಿಧಾನಸೌಧದಲ್ಲಿ ನಡೆದಂತಹ ಚಳಿಗಾಲದ ವಿಧಾನಮಂಡಲ ಅಧಿವೇಶನದ ಸಂದರ್ಭದಲ್ಲೇ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಬಿಜೆಪಿ ಭೂ ಬಾಂಬ್ ಅನ್ನ ಹಾಕಿತ್ತು. ಇಲ್ಲಿ ಬಹಳ ಗೊಂದಲ ಕಾಣಿಸ್ತಾ ಇರುವಂತದ್ದು. ಇವಾಗ ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇರುವಂತದ್ದು, ಇಲ್ಲಿ ನಮ್ಮ ಹತ್ರ ಕೊಟ್ಟಿರುವಂತಹ ದಾಖಲೆಗಳನ್ನು ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲ. ಆಸ್ ಎ ರೆವಿನ್ಯೂ ಮಿನಿಸ್ಟರ್ ಇವರು ತಪ್ಪೇನೋ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತನಿಖೆ ಕೊಡ್ಲಿ, ತನಿಖೆ ಮಾಡ್ಲಿ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಬರೋಬ್ಬರಿ 21 ಎಕರೆ ಹಾಗೆ 16 ಗುಂಟೆ ಸರ್ಕಾರಿ ಭೂಮಿಯನ್ನ ಆಕ್ರಮಿಸಿಕೊಂಡಿದ್ದಾರೆ ಅಂತ ಬಿಜೆಪಿ ಆರೋಪವನ್ನ ಮಾಡಿತ್ತು. ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ಗೌಡನಪಾಳ್ಯ ಗ್ರಾಮದ ಸರ್ವೆ ನಂಬರ್ 46ರಲ್ಲಿ 20 ಎಕರೆ 16 ಗುಂಟೆ ಹಾಗೆ 47ರಲ್ಲಿ 1 ಎಕರೆ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಸ್ಮಶಾನ ಹಾಗೆ ಕೆರೆಯ ಜಾಗವನ್ನ ತಮ್ಮ ಹೆಸರಿಗೆ ಮಂಜೂರಾತಿ ಮಾಡಿಕೊಂಡಿದ್ದಾರೆ ಅಂತ ಬಿಜೆಪಿ ಗಂಭೀರವಾಗಿ ಆರೋಪ ಮಾಡಿತ್ತು. ಸ್ಮಶಾನ ಖರಾಬು ಸ್ಮಶಾನ ಅಂತಿದೆ. ಸ್ಮಶಾನದ ಭೂಮಿ ರೆವಿನ್ಯೂ ಮಂತ್ರಿಗಳ ಖಾತೆಗೆ ಹೇಗೆ ಬರುತ್ತೆ? ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಕಂದಾಯ ಸಚಿವರು ಇವತ್ತು 106 ಕೋಟಿ ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಜಮೀನನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ. ಆದ್ರೆ ಬಿಜೆಪಿಗರ ಈ ಆರೋಪವನ್ನ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ರು. ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ, 1978ರಲ್ಲಿ ಕ್ರಯದ ಮುಖಾಂತರ ಬಂದಿದೆ. ಬಿಜೆಪಿ ಇಲ್ಲಸಲ್ಲದ ಆರೋಪವನ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ತನಿಖೆಗೂ ನಾನು ಸಿದ್ಧ ಅಂತ ಹೇಳಿದ್ರು. ಇದು ಬಿಜೆಪಿಗರ ಷಡ್ಯಂತ್ರ, ಅವರಿಗೆ ಅನುಮಾನಗಳೇನಾದ್ರೂ ಇದ್ದಲ್ಲಿ ಪರಿಶೀಲನೆ ಮಾಡ್ಲಿ ಅಂತ ಕೂಡ ಹೇಳಿದ್ರು. ಇದ್ರ ಬೆನ್ನಲ್ಲೇ ಕೃಷ್ಣ ಬೈರೇಗೌಡರು ಸದನಕ್ಕೆ ಉತ್ತರವನ್ನ ಕೂಡ ನೀಡಿದ್ರು. 1953ರಿಂದ ಈ ಭೂಮಿ ನಮ್ಮ ಕುಟುಂಬದ್ದು, ನಮ್ಮ ಕುಟುಂಬ ಸರ್ಕಾರಿ ಭೂಮಿಯನ್ನ ಅಕ್ರಮ ಮಾಡ್ಕೊಂಡಿಲ್ಲ ಅಂತ ಕೂಡ ಹೇಳಿದ್ರು. ಎವ್ರಿ ಇಂಚ್ ಇಸ್ ಪರ್ಚೇಸ್ಡ್ ಲ್ಯಾಂಡ್. ಯಾವುದು ಅಲ್ಲಿ ಇದು ಸರ್ಕಾರ ಅಂತ ಏನಿಲ್ಲ, ಪರ್ಚೇಸ್ಡ್ ಲ್ಯಾಂಡ್. ಇದು ಸೇಲ್ ಡೀಡ್ ನ ಕಾಪಿ. ಅರ್ಥ ಏನು ಅಂದ್ರೆ, ಈ ಊರ್ನ ಸಂಪೂರ್ಣ ಎಲ್ಲಾ ಸರ್ವೆ ನಂಬರ್ 256 ಎಕರೆನೂ ಕೂಡ ಮಹಾರಾಜರು ಸೇಲ್ ಮಾಡಿರುವಂತಹದ್ದು. 82 acres 20 ಗುಂಟಾಸ್ ಆಫ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅಂತ ಹೇಳಿದ್ರೆ ಅದರಲ್ಲಿ 2 ಕೆರೆ ಸೇರ್ಕೊಳ್ತದೆ, ವಿಲೇಜು ಊರು ಅನ್ನುವಂಥದ್ದು ಸೇರ್ಕೊಳ್ತದೆ, ಕಲ್ಲು ಗುಟ್ಟ ಇದೆ ಅದು ಸೇರ್ಕೊಳ್ತದೆ, ಅದನ್ನು ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಅದು ಅವೆಲ್ಲ ಸೇರಿ ಕ್ರಯ ಆಗಿರುವಂತಹದ್ದು ಸೇಲ್ ಡೀಡ್. 1920ರ ನಂತರ ಈ ಆಸ್ತಿ ರಾಜ ಮನೆತನಕ್ಕೆ ಸೇರಿತು. ಇದು ಶ್ರೀಕಂಠದತ್ತ ಒಡೆಯರ್ ಟ್ರಸ್ಟ್ಗೆ ಸೇರಿರುತ್ತೆ. 1953ನೇ ವರ್ಷದಲ್ಲಿ ನಮ್ಮ ತಾತ ಚೌಡಯ್ಯ ಗೌಡಗೆ ಲೀಸ್ಗೆ ಕೊಟ್ಟರು. ಅಂದಿನಿಂದ ಇಂದಿನವರೆಗೂ ಈ ಜಮೀನು ನಾವು ಮಾಡ್ತಾ ಬಂದಿದ್ದೀವಿ. 1959ರಲ್ಲಿ ಆಗಿನ ಡಿಸಿ ಅಭಯ್ ಉಲ್ಲಾ ಖಾನ್ಗೆ ಮಾರಾಟ ಮಾಡಿದ್ರು. ಇದನ್ನ ಪ್ರಶ್ನಿಸಿ ನಮ್ಮ ತಾತ ಮೈಸೂರು ನ್ಯಾಯಾಧೀಕರಣದ ಮುಂದೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಬಳಿಕ ಕಾಂಪ್ರಮೈಸ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ನ್ಯಾಯಾಲಯದ ಹೊರಗೆ ಮಾತುಕತೆ ಮಾಡ್ಕೊಳ್ಳೋದ್ರ ಮೂಲಕ ಬಗೆಹರಿಸಿಕೊಂಡಿದ್ದೀವಿ ಅಂತ ಹೇಳ್ತಾರೆ. ಹೀಗೆ
ಅಂದಿನಿಂದಲೂ ಆ ಭೂಮಿ ನಮ್ಮ ಕುಟುಂಬದ ಸುಪರ್ದಿಗೆಯಲ್ಲೇ ಇದೆ. ನಮ್ಮ ಹೊಲಕ್ಕೆ ಹೊಂದ್ಕೊಂಡು ಈಗಲೂ ಕೂಡ 2 ಕೆರೆಗಳಿದೆ. ಆ 2 ಕೆರೆಗಳನ್ನ ಸಂರಕ್ಷಿಸಲಾಗ್ತಾ ಇದೆ. ಅದರಲ್ಲಿ 1 ಇಂಚು ಕೂಡ ಒತ್ತುವರಿ ಆಗಿಲ್ಲ. ಯಾರು ಏನ್ ಬೇಕಿದ್ರೂ ತನಿಖೆಯನ್ನ ಮಾಡ್ಲಿ. ಇದಕ್ಕೆ ಪ್ರತಿಪಕ್ಷಗಳು ಹೇಳಿದಂತೆ ತನಿಖಾ ಸಮಿತಿಯನ್ನ ರಚನೆ ಮಾಡ್ಲಿ ಅಂತ ಹೇಳಿದ್ರು. 53ನೇ ಇಸ್ವಿಯಲ್ಲಿ ನಮ್ಮ ತಾತನವ್ರು ತಗೊಂಡಿದ್ದು, ನಮ್ಮ ಚಿಕ್ಕಪ್ಪನವರು ವ್ಯವಸಾಯ ಯಜಮಾನ್ತನ ಮಾಡ್ತಾ ಇದ್ದವರು, ನಮ್ಮ ತಂದೆಯವರು, ಅವರಾದ್ಮೇಲೆ ವಿಭಾಗ ಆಗಿ ನಮ್ಗೆ ಬಂದಿರುವಂತಹದ್ದು. ಈಗ ನೀವು ತನಿಖೆಗೆ, ಮಾನ್ಯ ಅಧ್ಯಕ್ಷರೇ, ತನಿಖೆಗೆ ಇದನ್ನ ರೆಫರ್ ಮಾಡಿ.